ಹಾಯ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನೋಡಿ ಶುಕ್ರವಾರ 2 ಗಂಟೆ ಆಗಿದೆ. ಇವಾಗ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ನೋಡಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿ. ಆಲೂಗಡ್ಡೆ, ಬೇಳೆ, ಟೊಮಾಟೊ ಹಣ್ಣು ಹಾಕಿದ್ದೀನಿ. 2 ವಿಷಲ್ ಕುಕ್ಕರ್ ಕೂಗಿಸ್ಕೊತೀನಿ ನೋಡಿ. ಇವಾಗ ಬೆಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ. ಮಕ್ಕಳಿಗೆಲ್ಲ ವೆಜಿಟೇಬಲ್ ಐಟಮ್ ಇದರಲ್ಲಿ ಹಾಕಿದರೆ ತಿಂತಾರೆ ನೋಡಿ. ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಟಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ. ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, 2 ಈರುಳ್ಳಿ ನೋಡಿ. ಪಾತ್ರೆಯಲ್ಲಿ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ ನೋಡಿ. ಕಾಯಬೇಕದು. ನಾವು ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀವಿ ಯಾವಾಗಲೂ ಅಡುಗೆಗೆ ಮಾತ್ರ ನೋಡಿ. ಇವಾಗ ಕಾದಿದೆ. ಸಾಸಿವೆ ಹಾಕ್ತಿದ್ದೀನಿ ಸ್ವಲ್ಪ ನೋಡಿ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ, ಯಾವುದೇ ಅಡುಗೆಗಾಗಲಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಈರುಳ್ಳಿ ಎಣ್ಣೆಯಲ್ಲಿ ಬೇಯಲಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ನೋಡಿ. ಇಲ್ಲಿ ಬೇಳೆ ಬೇಯಿಸಿದ್ನಲ್ವ, ಇವಾಗ ಹಾಕಿದೆ ಅದನ್ನ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ. ಇವಾಗ ಸ್ವಲ್ಪ ಕುದೀತಾ ಐತಿ ನೋಡಿ. ಸ್ವಲ್ಪ ನೀರು ಹಾಕಿದ್ದೀನಿ ಬೇಳೆ ಇದರಲ್ಲೇ. ಒಂದು ವಿಷಯ, ಖುಷಿಯಿಂದ ಅಡುಗೆ ಮಾಡಿದರೆ ರುಚಿ ಹೆಚ್ಚಾಗುತ್ತಂತೆ. ಆವಾಗಿನವರೆಲ್ಲ ಹೇಳ್ತಾಯಿದ್ರು, ನಮ್ಮ ತಾಯಿಯವರು ಹಾಗೆ ಹೇಳ್ತಾರೆ. ನಾನು ಯಾವಾಗಲೂ ಆ ಥರನೇ ಮನಸ್ಸಲ್ಲಿ ಇದನ್ನು ಮಾಡೋದು. ಖಾರ ಪುಡಿ ಹಾಕಿದ್ದೀನಿ ನೋಡಿ ಇವಾಗ. ಅಂದರೆ ಮನೆಯಲ್ಲೇ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ತಂದು ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಮಿಲ್ಲಲ್ಲಿ ಹಾಕ್ಸ್ಕೊಂಬಂದಿರೋದು ಚೆನ್ನಾಗಿರುತ್ತೆ ನೋಡಿ. ಸಾಂಬಾರು ಪುಡಿ ಹಾಕಿದ್ದೀನಿ 1 ಸ್ಪೂನು. ಅದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರು ನೋಡಿ. ಇವಾಗ ಬೆಲ್ಲ ಹಾಕಿದ್ದೀನಿ ಟೇಸ್ಟಿಗೆ. ನಿಮ್ಮ ಮನೇಲಿ ಯಾವ ಥರ ವೆಜಿಟೇಬಲ್ ಇರುತ್ತೋ ಅದನ್ನು ಹಾಕಿ ಮಾಡಿ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಕೊಡ್ಬೋದು ನೋಡಿ. ಲಾಸ್ಟಲ್ಲಿ 1 ಚಿಟಿಕೆ ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಚೆನ್ನಾಗಿ ಬೆಂದರೆ ತಿಂತಾರೆ ಅಂತ, ಚಿಕ್ಕ ಮಕ್ಕಳು ನೋಡಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಹುಣಸೆಹಣ್ಣು ನೋಡಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಬಿಸಿನೀರಲ್ಲಿ ನೋಡಿ ಹಾಕ್ತಾಯಿದ್ದೀನಿ. ಇವಾಗ 1 ಟೈಮ್ ಕುದ್ಮೇಲೆ ಹಾಕಿ ಚೆನ್ನಾಗಿರುತ್ತೆ ಅದು. ನಾನು ಯಾವಾಗಲೂ ಹಾಗೆ ಹಾಕೋದು ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ 1-2 ಸಲ ಮಿಕ್ಸ್ ಮಾಡಿ ನೋಡಿ. ಇದು ಜೋಳದ ಹಿಟ್ಟು ಅಂದರೆ ಸಾಂಬಾರು ತುಂಬ ನೀರು ಥರ ಆಗಬಾರ್ದು. ಅಂದರೆ ಈ ಥರ ಹಿಟ್ಟು ಹಾಕಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ. ಮಂದ ಇರುತ್ತೆ ಸಾರು, ಇಲ್ಲಾಂದರೆ ನೀರು ಥರ ಆಗುತ್ತೆ ಸಾಂಬಾರು. ಅದಕ್ಕೆ ನಮ್ಮ ಕಡೆ ಎಲ್ಲ ಲಾಸ್ಟಲ್ಲಿ ಬೇಳೆ ಸಾಂಬಾರು ಯಾವುದಾದ್ರೂ ಮಾಡಿದರೆ ಆ ಥರ ಹಾಕ್ತಾರೆ ನೋಡಿ. ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಹಾಕ್ತಾಯಿದ್ದೀನಿ ಹಿಟ್ಟು ಕಲಸಿ. ತುಂಬ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕಿ ನೋಡಿ. ಯಾವ ಥರ ಮಂದಗಾಯಿತು ಸಾರು, ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ. ಇವತ್ತು
ಇವತ್ತು ಏನು ರೊಟ್ಟಿ ಅದನ್ನು ಮಾಡಲಿಲ್ಲ. ಹಾಗಾಗಿ ಬರೀ ನಮ್ಮ ಅಣ್ಣ ನಮ್ಮ ತಂದೆಯವರು ಹೊರಗಡೆ ಆಚೆ ಹೋಗಿದ್ರು ಸಿಟಿಗೆ. ಹಾಗಾಗಿ ಬರೀ ರೈಸು ಸಾಂಬಾರು ಅಷ್ಟೇ ಮಾಡಿದ್ದೀನಿ ನೋಡಿ. ಇವಾಗ ರೈಸ್ ಮಾಡೋಕ್ಕೆ ಕುಕ್ಕರಲ್ಲಿ ಅಕ್ಕಿ ಹಾಕಿ ತೊಳೆದಿಟ್ಟಿದ್ದೀನಿ. 2 ವಿಷಿಲ್ ಕೂಗಬೇಕದು. ನೋಡಿ ಆ ಕಡೆ ಸಾಂಬಾರು ಯಾವ ಥರ ಕುದೀತಾ ಇದೆ ಚೆನ್ನಾಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.